ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರ್ತಕ್ಕಂಥ ಅರ್ಜುನ್ ಕತ್ತಿಯನ್ನೇ ಮುಗಿಸೋದಕ್ಕೆ ಗಾಯತ್ರಿ ದೇವಿ ಹಾಸ್ಪಿಟಲ್ಗೆ ಎಂಟ್ರಿ ಕೊಟ್ರ. ಏನಾಯಿತು, ಏನು ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ತನ್ನ ತಂದೆಯನ್ನು ಬಿಡಿಸ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೆ ಫೈಲನ್ನು ತಗೊಂಡು ಹೋಗಬೇಕಾದ್ರೆ ಒಂದು ಬ್ಲೀಡ್ ಅವರ ಬೆರಳನ್ನು ಕಟ್ ಮಾಡುತ್ತೆ. ಇದರಿಂದ ಗಾಬರಿ ಆದಂಥ ಭಾರ್ಗವಿ ಬಂದು ಫಸ್ಟ್ ಏಡನ್ನು ಮಾಡ್ತಾರೆ. ನಂತರ ಇಲ್ಲಿ GPನ ಬಿಡಿಸ್ಕೊಂಡು ಬರುವುದಕ್ಕೆ ಫೈಲ್ ತಗೊಂಡು ಮನೆಯಿಂದ ಅರ್ಜುನ್ ಹೊರಡ್ತಾರೆ. ಈ ಕಡೆ ಬೃಂದ ಏನೂ ಆಗಲೇ ಇಲ್ವಲ್ಲ, ಅರ್ಜುನ್ ಹೊರಟೇ ಬಿಟ್ನಲ್ಲ ಮಾವನ್ ಬಿಡಿಸ್ಕೊಂಡು ಬರುವುದಕ್ಕೆ, ಹಾಗಿದ್ರೆ ಖಂಡಿತ ನಿಮ್ಮ ಪ್ಲಾನ್ ಉಲ್ಟಾ ಆಯಿತು ಅಂತ ಹೇಳಿ ಬೃಂದ ಹೇಳಿದಾಗ ಗಾಯತ್ರಿ ದೇವಿ ಜಸ್ಟ್ ವೆಯ್ಟ್ ಇನ್ ವಾಚ್ ಬೃಂದ, ಈಗಲೇ ಏನು ಹೇಳಬೇಡ, ಗೊತ್ತಾಗುತ್ತೆ ಮುಂದೆ ನಾನು ಏನು ಮಾಡಿದ್ದೀನಿ ಅಂತ ಗಾಯತ್ರಿ ದೇವಿ ಹೇಳ್ತಾರೆ. ಈ ಕಡೆ ಅರ್ಜುನ್ ಹೊರಡ್ತಿದ್ದಾಗೇನೆ ಭಾರ್ಗವಿ ಕೂಡ ಹೊರಟು ನಿಂತಿದ್ದಾಳೆ. ಯಾಕಂದ್ರೆ ಇಲ್ಲಿ ಅರ್ಜುನ್ ಜೊತೆ ಹೋದ್ರೆ ಖಂಡಿತ ಭಾರ್ಗವಿಯನ್ನ ಅರ್ಜುನ್ ಕರ್ಕೊಂಡು ಹೋಗುದಿಲ್ಲ. ಅದೇ ಕಾರಣಕ್ಕೆ ಭಾರ್ಗವಿ ಅರ್ಜುನ್ಗೆ ಕಾಣ್ದ ಹಾಗೆ ಕೋರ್ಟ್ಗೆ ಹೊರಟು ಬರ್ತಿದ್ದಾರೆ. ಇದರ ನಡುವೆ ಅರ್ಜುನ್ ಅನ್ನ ಭೇಟಿ ಮಾಡೋದಕ್ಕೆ ಅನ್ನಪೂರ್ಣ ಅವರು ಕೋರ್ಟ್ಗೆ ಬಂದಿದ್ದಾರೆ. ಅತ್ತಿಯನ್ನ ನೋಡಿದ ಅತ್ತೆ ನೀವೇನಿಲ್ಲಿ ಅಂತ ಹೇಳಿ ಕೇಳ್ತಿದ್ದಾರೆ. ಏನಿಲ್ಲ ಅರ್ಜುನ, ನಿಮ್ಮ ತಂದೆ ಬಿಡಿಸ್ಕೊಂಡು ಬರಲೇಬೇಕು ನೀನು ಅಂತ ಹೇಳಿ ಅನ್ನಪೂರ್ಣ ಅವರು ಹೇಳಿದಾಗ ಖಂಡಿತ ಅಪ್ಪನ ಡ್ಯಾಡ್ನ ಬಿಡಿಸ್ಕೊಂಡು ಬಂದೇ ಬರ್ತೀನಿ ನಾನು ಅಂತ ಹೇಳ್ತಾರೆ. ಹೌದಪ್ಪ, ಇದಕ್ಕೆಲ್ಲ ಕಾರಣ ಒಂದು ರೀತಿ ನಮ್ಮ ಭಾರ್ಗವಿಯಿಂದಾನೇ ಇಷ್ಟೆಲ್ಲ ಆಗಿದ್ದು. ಅದು ಯಾವುದನ್ನ ಕೂಡ ಮನಸ್ಸಲ್ಲಿ ಇಟ್ಕೊಂಡು ನೀನು ಅವಳನ್ನ ದೂರ ಮಾಡ್ಕೋಬೇಡಪ್ಪ, ದಯವಿಟ್ಟು ಅವಳಿಗೆ ಏನು ಗೊತ್ತಿಲ್ಲದಾಗೆ ಆ ರೀತಿ ಆಗ್ಬಿಟ್ಟಿದೆ ಅಂತ ಅಮ್ಮ ಕೇಳ್ಕೊತಾರೆ. ಪರವಾಗಿಲ್ಲ ಬಿಡಿ ಅತ್ತೆ, ಆದರೆ ಶ್ರೀಮಂತಪ್ಪ ಹೇಳಿದ್ರು ನೀವು ಮಾವನ ಹಳೆ ಫೈಲನ್ನು ಕೊಟ್ಟಿದ್ದೀರಾ ಅಂತ ಭಾರ್ಗವಿ ಕೈಗೆ. ಅದರಿಂದ ನಿಜವಾಗ್ಲೂ ಕೂಡ ಗಾಯತ್ರಿ ದೇವಿಗೆ ಸಂಬಂಧಪಟ್ಟಾಗಿ ಒಂದಷ್ಟು ಸುಳಿವುಗಳು ಸಿಕ್ಕತ್ತೆ. ಖಂಡಿತ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಅಂದಾಗ, ಏನಿಲ್ಲ ಅರ್ಜುನ್, ನಿಮ್ಮ ತಂದೆ ಬಿಡುಗಡೆ ಆಗಿ ಬಂದರೆ ಅಷ್ಟೇ ಸಾಕು ಅಂತಾರೆ. ಖಂಡಿತ ಅತ್ತೆ, ನೀವು ಇಷ್ಟು ಹೇಳ್ತಿದ್ರಲ್ವಾ ಅಪ್ಪ ಬಿಡುಗಡೆ ಆಗಬೇಕು ಅಂತ, ಖಂಡಿತ ನಿಮಗೆ ಥ್ಯಾಂಕ್ಸ್ ಅಂತ ಹೇಳಿದ. ಜೊತೆಗೆ ಅಪ್ಪನಿಗೆ ಮಾತ್ರ ಅಲ್ಲ ಮಾವನಿಗೂ ಕೂಡ ತಾಕಿರ್ತಕ್ಕಂಥ ಕಳಂಕವನ್ನು ನಾನು ದೂರ ಮಾಡ್ತೀನಿ ಅಂತ ಹೇಳಿ ಮಾತು ಕೊಡ್ತಾರೆ. ನೀವಿಲ್ಲಿಂದ ಹೊರಡಿ ಅಂತ ಕೂಡ ಹೇಳ್ತಾರೆ. ಸರಿ ಆಯಿತು ಅಂತ ಅನ್ನಪೂರ್ಣವರು ಹೊರಡ್ತಾರೆ. ಈ ಕಡೆ ಅರ್ಜುನ್ಗೆ ತಲೆ ತಿರುಗ್ತಿದೆ, ಕಣ್ಣು ಮಂಜಾಗ್ತಿದೆ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ಸ್ಟ್ರೆಸ್ಗೇನೋ ಆಗ್ತಿರ್ಬಹುದು ಅಂತ ಹೇಳಿ ಅರ್ಜುನ್ ಅನ್ಕೋತಿದ್ದಾರೆ. ಈ ಕಡೆ ಭಾರ್ಗವಿ ಕೂಡ ಅಲ್ಲೇ ಇದ್ದಾಳೆ, ಅರ್ಜುನ್ಗೆ ಕಾಣ್ದಾಗೆ ನಿಂತ್ಕೊಂಡಿದ್ದಾಳೆ. ಆದರೆ ಅರ್ಜುನ್ ಭಾರ್ಗವಿಯನ್ನ ಗಮನಿಸೋದೇ ಇಲ್ಲ, ಹಾಗೆ ಹೊರಟು ಬಿಡ್ತಾರೆ. ತದನಂತರ ಇಲ್ಲಿ GP ಪಾಟೀಲ್ ಅವರನ್ನ ಕರ್ಕೊಂಡು ಪೊಲೀಸ್ ಅವರು ಕೂಡ ಕೋರ್ಟ್ ಬಂದಿದ್ದಾರೆ. ಕೋರ್ಟ್ನಲ್ಲಿ ಇರ್ತಕ್ಕಂಥ ಜನಗಳು GP ಪಾಟೀಲನ್ನು ನಾವು ನೋಡಿ ಈ GP ಪಾಟೀಲ್ ಕೋರ್ಟ್ಗೆ ದೊಡ್ಡ ಕ್ರಿಮಿನಲ್ ಲಾಯರ್ ಅಂತ ಅನ್ನಿಸ್ಕೊಂಡು ಬರ್ತಿದ್ರು. ಇವ್ರ ಮುಂದೆ ಗೆದ್ದವರೇ ಇಲ್ಲ ಅಂಥದ್ರಲ್ಲಿ ಇವತ್ತು ಎಂಥ ತಪ್ಪು ಕೆಲಸ ಮಾಡಿದ್ದಾರೆ ಇವರು, ಎಷ್ಟು ಜನಗಳ ಜೀವನದಲ್ಲಿ ಆಟ ಆಡಿದ್ದಾರೆ, ಎಷ್ಟು ಮಕ್ಕಳಿಗೆ ತೊಂದರೆ ಕೊಟ್ಟಿದ್ದಾರೆ. ನಿಜಕ್ಕೂ ಈ ಮನುಷ್ಯ ಎಂಥ ಕೆಲಸ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಲಾಯರ್ ವೃತ್ತಿಯಲ್ಲಿ ಇಟ್ಕೊಂಡು ಎಂಥ ಕೆಲಸ ಮಾಡಿದಾನೆ, ಮಹಾನ್ ಪಾಪಿ ಅಂತ ಹೇಳಿ ಒಂದಷ್ಟು ಮಂದಿ ಬೈತಿದ್ದಾರೆ. ಜೊತೆಗೆ ಇವರ ವಿರುದ್ಧ ನಿಂತ್ಕೊಂಡಿರೋದು ಲಾಯರ್ RK. ಖಂಡಿತ ಅವ್ರ ಮುಂದೆ ಇವರು ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಆದರೆ ಇವ್ರ ಪರ ನಿಂತಿರೋದು ಇವರ ಮಗ ಅರ್ಜುನ್ ಸಂಧ್ಯಾ ಕೇಸಲ್ಲಿ ಹೇಗೆ ವಾದ ಮಾಡಿದ್ರು ತಂದೆ ಮುಂದೆ ಅಂತ ನೋಡಿದ್ರೆ ನಿಜವಾಗ್ಲೂ ಅವರು ತುಂಬಾ ಚೆನ್ನಾಗಿ ವಾದ ಮಾಡ್ತಾರೆ ಅಂತ ಹೇಳಿ ಮಗದಷ್ಟು ಜನ ಹೇಳ್ತಿದ್ದಾರೆ. ಆದರೆ RK ಮುಂದೆ ಯಾರು ಕೂಡ ನಿಲ್ಲೋಕ್ಕಾಗೋದಿಲ್ಲ ಅಂತ ಕೂಡ ಒಂದಷ್ಟು ಮಂದಿ ಹೇಳ್ತಾರೆ. ನಂತರ ಏನ್ JP, ಎಲ್ಲರ ಮಾತನ್ನು ಕೂಡ ಕೇಳಿಸ್ಕೊತಿದ್ಯಾ? ಮೊದಲು ನೀನು ಗಂಗಾ ಅನ್ನೋ ಸ್ಟೇಟ್ಮೆಂಟ್ಗೆ ಸಿದ್ಧವಾಗಿರಬೇಕು, ಅದಕ್ಕೆ ಸ್ಥಿರವಾಗಿ ನಿಂತ್ಕೋಬೇಕು, ಇಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ವಾ ಅಂತ ಹೇಳಿ GPಯನ್ನು ಒಳಗಡೆ ಕರ್ಕೊಂಡು ಬರ್ತಾರೆ ಇನ್ಸ್ಪೆಕ್ಟರ್. ನಂತರ ಅಲ್ಲಿ GP ಕಟಕಟೆ ಮೇಲೆ ಬಂದು ನಿಂತ್ಕೋತಾರೆ. ಮಗ ಅರ್ಜುನನ್ನು ಹುಡುಕ್ತಿದ್ದಾರೆ, ಬಟ್ ಅರ್ಜುನ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಅಷ್ಟರಲ್ಲಿ ಜಡ್ಜ್ ಕೂಡ ಬರ್ತಾರೆ, RK ಕೂಡ ಇದ್ದಾರೆ. ಗಾಯತ್ರಿ ದೇವಿ ಮನೆಯಲ್ಲಿ ಏನಾಗ್ತದೆ, ಅಲ್ಲಿ ಶಕ್ತಿ ಕಾಲೇ ರಿಸೀವ್ ಮಾಡ್ತಿಲ್ಲ ಅಂತ ನಿಂತಲ್ಲೂ ಕೂತಲ್ಲೂ ಚಡಪಡಿಸ್ತಿದ್ದಾರೆ. ಆ ಕಡೆ ಶಕ್ತಿ ಪ್ರಸಾದ್ ಜಡ್ಜ್ ಬರ್ತಿದ್ದಾಗನೇ ಆ ಫೋನಲ್ಲಿ ವಿಡಿಯೋ ಕಾಲಿಂಗನ್ನು ಮಾಡಿ ಈ ಕಡೆ ಗಾಯತ್ರಿ ದೇವಿಗೆ ಅಲ್ಲಿ ನಡೀತಿರೋ ಎಲ್ಲವನ್ನ ಕೂಡ ಲೈವಲ್ಲಿ ತೋರಿಸ್ತಿದ್ದಾರೆ. ಆ ಕಡೆ ಗಾಯತ್ರಿ ದೇವಿ ವಿಡಿಯೋ ಕಾಲಿಂಗನ್ನು ಆನ್ ಮಾಡಿಕೊಂಡಿದ್ದೆ, ಕೋರ್ಟ್ನಲ್ಲಿ ಏನಾಗ್ತದೆ ಅನ್ನೋದನ್ನು ಗಮನಿಸ್ತಿದ್ದಾರೆ. ಅತ್ತ ಕಡೆ ಜಡ್ಜ್ ಬಂದಿದೆ. ಏನಿದು JP ಅವರ, ನಿಮ್ಮನ್ನ ಎಷ್ಟು ದಿನ ಇಲ್ಲಿ ವಾದ ಮಾಡೋದನ್ನು ನೋಡಿದ್ದೀನಿ, ಅಂಥದ್ರಲ್ಲಿ ನೀವೇ ಈ ತಪ್ಪು ಮಾಡಿದ್ರ ಅಂದರೆ ನಿಜಕ್ಕೂ ಕೂಡ ನನಗೆ ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ. ಖಂಡಿತ ನೀವು ತಪ್ಪು ಮಾಡಿಲ್ಲ ಅಂತಾನೆ ಬರಲಿ ಅಂತಾನೆ ನಾನು ಇಚ್ಛೆ ಪಡ್ತೀನಿ ಅಂತ ಹೇಳ್ತಾರೆ. ಹೌದು, ನಿಮ್ಮ ಪರ ಯಾವುದೇ ರೀತಿ ಲಾಯರ್ ಇಲ್ವಾ ಅಂತ ಕೇಳ್ತಿದ್ದಾರೆ. ಈ ಕಡೆ JP ಮಗನನ್ನು ಹುಡುಕ್ತಿದ್ದಾರೆ. ಮಗ ಎಲ್ಲೂ ಕಾಣಿಸ್ತಿಲ್ಲ, ಬಿಕಾಸ್ ಅಲ್ಲಿ ಮಗ ಕಾರಿಡಾರ್ ಅಲ್ಲಿ ಕುಸಿದು ಹೋಗಿ ಬಿದ್ದು ಹೋಗಿದ್ದಾರೆ. ಎಲ್ಲ ಜನಗಳು ಕೂಡ ಒಟ್ಟು ಸೇರಿದ್ದಾರೆ. ಅಲ್ಲಿಗೆ ಭಾರ್ಗವಿ ಕೂಡ ಓಡಿ ಬರ್ತಾಳೆ. ಅರ್ಜುನ್ಗೆ ಏನಾಗಿದೆ ಅಂತ ನೋಡಿದ್ದೆ, ಬಿಚ್ಚು ಬೀಳ್ತಿದ್ದಾಳೆ. ಕೈಯನ್ನ ಬೆರಳನ್ನ ನೋಡ್ತಾಳೆ, ಕಪ್ಪಾಗಿರುತ್ತೆ, ಏನೋ ಹೆಚ್ಚು ಕಡಿಮೆ ಆಗ್ತದೆ ಅಂತ ಅನ್ಕೊಂಡಿದ್ದೆ. ಆಂಬ್ಯುಲೆನ್ಸ್ ಅನ್ನ ಕರೆಸಿ ಅರ್ಜುನನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಿದ್ದಾಳೆ ಭಾರ್ಗವಿ. ಆದ್ರೆ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಹಾಸ್ಪಿಟಲ್ಗೆ
ಹೋಗ್ತಿದ್ದಾರೆ ಅನ್ನೋ ವಿಷಯ ಜೆಪಿ ಗೊತ್ತಿಲ್ಲ, ನನ್ನ ಮಗ ಬಂದಿಲ್ಲ ಅನ್ನೋ ಬೇಜಾರಲ್ಲೇ ಜೆಪಿ ಇದ್ದಾರೆ. ಅಷ್ಟರಲ್ಲಿ ಇಲ್ಲಿ RK ಬಂದಿದೆ, ಅವರ ಲಾಯರ್ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ನಾನು ಇವರ ವಿರುದ್ಧ ಬಂದಿರತಕ್ಕಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್, ನನ್ನ ಒಂದು ಪ್ರಾಕ್ಟೀಸ್ ಶುರುವಾಗಿದ್ದು ಕೂಡ ಇಲ್ಲಿಂದಾನೆ. ಜೆಪಿ ಮುಂದೆ ನಾನು ಎಷ್ಟೋ ದಿನ ನಿಂತಿದ್ದೀನಿ, ಜೆಪಿ ಅವರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆದರೆ ಈ ಜೆಪಿ ಇಂಥ ಮಹಾನ್ ಕೆಲಸ ಮಾಡ್ತಾರೆ, ಈ ಒಂದು ವಿಷಯವಾಗಿ ನಾನು ಇಲ್ಲಿಗೆ ಬಂದು ಇವ್ರ ಮುಂದೆ ನಿಂತ್ಕೋತೀನಿ, ಇವರ ವಿರುದ್ಧ ಬಂದು ನಿಂತು ವಾದ ಮಾಡ್ತೀನಿ, ಇವರು ಈ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಏನು ಜೆಪಿ ಅವರ ನೀವು ಇಂಥ ಕೆಲಸ ಮಾಡಿಬಿಟ್ರಲ್ಲ, ಕ್ರಿಮಿನಲ್ ಲಾಯರ್ ಆಗಿದ್ಕೊಂಡು ಇಂಥ ಕ್ರಿಮಿನಲ್ ಕೆಲಸ ಮಾಡೋದಾ ನೀವು? ಏನಿದು, ಎಂಥ ಅನಾಹುತ ಮಾಡಿದ್ರ ಅಂತ ಗೊತ್ತಿದ್ಯಾ? ನೋಡೋದಕ್ಕೆ ಇಲ್ಲಿ ದೊಡ್ಡ ಕ್ರಿಮಿನಲ್ ಲಾಯರ್, ಹೊರಗಡೆ ನೋಡಿದ್ರೆ ಗಂಗಾ ಅನ್ನೋ ಹೆಸರಲ್ಲಿ ಮಾಡಿದ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಎಷ್ಟು ಜನಗಳ ಜೀವ ತೆಗೆದಿದ್ದೀರಾ, ಎಷ್ಟು ಜನಗಳಿಗೆ ತೊಂದರೆ ಮಾಡಿದ್ರ. ನಿಜಕ್ಕೂ ಇವರು ಮಾಡಿರ್ತಕ್ಕಂಥ ಅಪರಾಧಗಳು ಒಂದಲ್ಲ ಎರಡಲ್ಲ ಸಾಕಷ್ಟಿದೆ. ಎಲ್ಲದಕ್ಕೂ ಕೂಡ ಪ್ರೂಫಿನ ಜೊತೆಗೆ ಡೀಟೇಲ್ ಅಂತಕ್ಕಂಥ ಡೀಟೇಲ್ ಇರ್ತಕ್ಕಂಥ ಫೈಲ್ ನಿಮ್ಮ ಮುಂದಿದೆ ಅಂತ ಹೇಳಿ ಜಡ್ಜ್ ಮುಂದೆ ಹೇಳ್ತಿದ್ದಾರೆ. ನೋಡಿ ಜೆಪಿ ಅವರೇ, ನೀವು ಮಾಡಿರ್ತಕ್ಕಂಥ ಅಪರಾಧಕ್ಕೆ ಸಾಕಷ್ಟು ಶಿಕ್ಷೆ ಆಗಬೇಕಾಗಿದೆ. ನೋಡಿ, ಇವರ ಮಾಡಿರ್ತಕ್ಕಂಥ ಶಿಕ್ಷೆಗೆ ಕಠಿಣ ಶಿಕ್ಷೆ ಆಗಬೇಕು, ಕಾರಾಗೃಹ ಶಿಕ್ಷೆ ಆಗಬೇಕು, ದಂಡ ವಿಧಿಸಬೇಕು ಅಂತ ಹೇಳಿ 10 ಶಿಕ್ಷೆಗಳನ್ನು ಕೊಡಬೇಕು ಅಂತ ಹೇಳಿ RK ಜಡ್ಜ್ ಮುಂದೆ ವಾದವನ್ನು ಮಂಡಿಸ್ತಾರೆ. ತದನಂತರ ಬೇರೆಯವ್ರಿಗೆ ಯಾರೋ ತಪ್ಪು ಮಾಡಿದರೆ ಏನೋ ಗೊತ್ತಿಲ್ಲದೆ ತಪ್ಪಾಗ್ಬಿಟ್ಟಿದೆ, ಅವ್ರಿಗೆ ಕೋರ್ಟಲ್ಲಿ ಯಾವ ಸೆಕ್ಷನ್ ಏನು ಹೇಳುತ್ತೆ, ಏನು ತಪ್ಪಿಗೆ ಏನು ಶಿಕ್ಷೆ ಆಗುತ್ತೆ ಅಂತ ಗೊತ್ತಿಲ್ಲ, ಹಾಗಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ಬೋದು. ಆದರೆ ಈ ಜೆಪಿ ಮಾಡಿರ್ತಕ್ಕಂಥದ್ದು ದೊಡ್ಡ ಅಪರಾಧ. ಯಾಕಂದರೆ ಇವರ ಸೆಕ್ಷನ್ಗಳು ಇವರ ಬಾಯಲ್ಲೇ ಅಡಗಿ ಕೂತಿದೆ. ಅಂದಮೇಲೆ ಏನು ತಪ್ಪಿಗೆ ಏನು ಶಿಕ್ಷೆ ಅಂತ ಗೊತ್ತು, ಅದು ತಪ್ಪು ಅಂತ ಗೊತ್ತಿದ ಮೇಲೆ ಇವರು ತಪ್ಪು ಮಾಡಿರುವುದರಿಂದ ಇವರಿಗೆ ದೊಡ್ಡ ಕಾರಾಗೃಹ ಶಿಕ್ಷೆಯನ್ನೇ, ಕಠಿಣ ಕಾರಾಗೃಹ ಶಿಕ್ಷೆ, ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿ ಜಡ್ಜ್ ಮುಂದೆ ಮಂಡಿಸ್ತಾರೆ ತಮ್ಮ ವಾದವನ್ನು RK. ನಂತರ ಜಡ್ಜ್ ಕೂಡ, ಎಲ್ಲಿ ಜೆಪಿ ನಿಮ್ಮ ಲಾಯರ್ ಎಲ್ಲಿ? ಸರಿ ಆಯಿತು, ನೀವೇ ಗಂಗಾ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರಲ್ಲ, ಇನ್ನೇನಿದೆ ವಾದ ಮಾಡೋದಕ್ಕೆ ಅಂತ. ಸರಿ ಆಯಿತು, ಜಡ್ಜ್ಮೆಂಟ್ ಕೊಟ್ಬಿಡ್ಲಾ ಅಂತ ಹೇಳಿ ಕೇಳ್ತಿದ್ದಾರೆ. ಈ ಕಡೆ ಶಕ್ತಿ ಮತ್ತು ಗಾಯತ್ರಿ ದೇವಿ ದಿಲ್ಖುಷ್ ಆಗಿಬಿಟ್ಟಿದ್ದಾರೆ. ತದನಂತರ ಇಲ್ಲಿ RK ಬಂದಿದೆ, ಇಲ್ಲ ಈಗಲೇ ಜಡ್ಜ್ಮೆಂಟ್ ಕೊಡಬೇಡಿ, ಇವರು ಸ್ಟೇಟ್ಮೆಂಟ್ ಏನೋ ಕೊಟ್ಟಿದ್ದಾರೆ ಗಂಗಾ ಅಂತ, ಅದನ್ನೇನಾದರೂ ಪೊಲೀಸ್ ಅವರ ಒತ್ತಾಯಕ್ಕೆ ಏನಾದರೂ ಕೊಟ್ಟಿದ್ರೆ ಯಾರು ಗೊತ್ತು. ಅದೇ ಕಾರಣಕ್ಕೆ ನಾವು ಅದರ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಅಂದ್ಕೊಂಡಿದ್ದೆ. ನೋಡಿ ಜೆಪಿ ಅವರೇ, ನೀವು ಗಂಗಾ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರ, ಅದನ್ನೇನಾದರೂ ಒತ್ತಾಯಪೂರ್ವಕವಾಗಿ ಯಾರಾದರೂ ಹೇಳಿಕೆಯನ್ನು ತಗೊಂಡ್ರ, ಅಥವಾ ನೀವೇ ತಪ್ಪು ಮಾಡಿದ್ದೀನಿ ಅನ್ನೋದನ್ನು ಒಪ್ಕೊಂಡು ಸ್ಟೇಟ್ಮೆಂಟನ್ನು ಕೊಟ್ರ ಅಂತ ಹೇಳಿ RK ಕೇಳಿದಾಗ, ಹೌದು ನಾನು ತಪ್ಪು ಮಾಡಿದ್ದೀನಿ, ನನ್ನಮ್ಮ ಒಂದು ಮಾತನ್ನ ಹೇಳ್ತಾ ಇದ್ಲು, ನಾವು ಮಾಡಿರೋ ಕರ್ಮಕ್ಕೆ ಇಲ್ಲೇ ಪಾಪ ಕೂಪವನ್ನು ಅನುಭವಿಸಬೇಕಾಗತ್ತೆ ಅಂತ, ಇವತ್ತು ನಾನು ಅದಕ್ಕೆ ಕರ್ಮವನ್ನು ಇಲ್ಲೇ ಅನುಭವಿಸ್ತಾ ಇದ್ದೀನಿ, ಬೆಲೆ ತೆತ್ತುತ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಾನು ಯಾರದೇ ಒತ್ತಾಯದಿಂದ ಹೇಳಿಕೆ ಕೊಟ್ಟಿಲ್ಲ ಅಂತ ಕೂಡ ಜೆಪಿ ಪಾಟೀಲ್ ಹೇಳಿದಾಗ ನಿಜಕ್ಕೂ RK, ಗಾಯತ್ರಿ, ಶಕ್ತಿ ಎಲ್ಲರೂ ಕೂಡ ದಿಲ್ಖುಷ್ ಆಗಿಬಿಡ್ತಾರೆ. ತದನಂತರ ಇತ್ತ ಕಡೆ ಭಾರ್ಗವಿ ಅರ್ಜುನನ್ನು ಹಾಸ್ಪಿಟಲೈಸ್ ಮಾಡಿದ್ದಾರೆ. ICUನಲ್ಲಿ ಅರ್ಜುನ್ಗೆ ಟ್ರೀಟ್ಮೆಂಟ್ ಆಗ್ತದೆ. ಅರ್ಜುನ್ ಪಲ್ಸ್ ರೇಟ್ ಕ್ಷಣಕ್ಕೂ ಕ್ಷೀಣಿಸ್ತಾ ಇದೆ. ಹೊರಗಡೆ ಬಂದಂಥ ಡಾಕ್ಟರನ್ನು ಭಾರ್ಗವಿ ಪ್ರಶ್ನೆ ಮಾಡ್ತಿದ್ದಾಳೆ, ಅರ್ಜುನ್ ಹೇಗಿದ್ದಾರೆ, ಅವ್ರಿಗೆ ಇನ್ನೂ ಹೆಚ್ಚು ಕಡಿಮೆ ಆಗಬಾರ್ದು, ಜಸ್ಟ್ ಕೋರ್ಟಿಗೆ ಬಂದರು ಅಷ್ಟೇ, ಅಲ್ಲೇ ಕುಸಿದು ಹೋಗ್ಬಿಟ್ರು ಅಂದಾಗ ಅವ್ರಿಗೆ ಸುಮ್ಮನೆ ಇದಾಗಿಲ್ಲ, ಅವರ ಒಂದು ಬಾಡಿಯಲ್ಲಿ ಪಾಷಾಣ ಇದೆ, ಅದೇ ಕಾರಣಕ್ಕೋಸ್ಕರನೇ ಈ ರೀತಿ ಆಗಿದೆ ಅಂತ ಹೇಳಿದ ತಕ್ಷಣ ಭಾರ್ಗವಿ ಶಾಕ್ ಆಗ್ತಾಳೆ. ಹೀಗಾದ್ರೂ ಮಾಡಿ ನನ್ನ ಗಂಡನನ್ನ ಕಾಪಾಡಿ ಅಂದಾಗ ಅವರ ಕ್ಷಣಕ್ಕೂ ಅವರ ಪಲ್ಸ್ ರೇಟ್ ಕಡಿಮೆ ಆಗ್ತದೆ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಭಾರ್ಗವಿಗೆ ಇದು ಗಾಯತ್ರಿ ದೇವಿ ಕುತಂತ್ರ ಅಂತ ಗೊತ್ತಾಗುತ್ತಾ. ಆ ಕಡೆ ಗಾಯತ್ರಿ ದೇವಿ ಕೂಡ ಹಾಸ್ಪಿಟಲ್ಗೆ ನುಗ್ಗಿ ಅರ್ಜುನ್ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಾರ. ಈ ಕಡೆ ಅರ್ಜುನನ್ನ ಕಾಪಾಡಿಕೊಂಡು ಮಾವನನ್ನ ಕೂಡ ಕಾಪಾಡೋದಕ್ಕೋಸ್ಕರ ಭಾರ್ಗವಿ ಮಗದೊಮ್ಮೆ ಕೋರ್ಟ್ಗೆ ಎಂಟ್ರಿ ಕೊಡ್ತಾರ. ಗಾಯತ್ರಿ ದೇವಿಯ ಒಂದು ಸಾಮ್ರಾಜ್ಯ ಕೋಟೆಯನ್ನೇ ಛಿದ್ರ ಮಾಡ್ತಾಳ ಅನ್ನೋದನ್ನ ನೋಡಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.